ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಿನ್ನೆ ನಾನು ಹೇಳಿದ್ದೆ ಯಾವ ರೀತಿಯಾಗಿ ನಾವು ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಪರಿಹಾರ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹೇಗೆ ಎಚ್ಚೆತ್ಕೋಬೇಕು, ಒಂದು ಎರಡನೇದಾಗಿ ಯಾರು ಅಂತ ನಾವು ತಿಳ್ಕೋಬೇಕು ಅಂತ ನಾನು ಹೇಳಿದ್ದೆ. ಅದೇ ರೀತಿ ಇವತ್ತಿನ ವಿಷಯ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಯಾರೇ ಆಗಿರಲಿ, ಅವರು ನಮ್ಮ ಕುಟುಂಬದವರೇ ಆಗಿರಲಿ, ನಮ್ಮ ಸಂಬಂಧಿಕರೇ ಆಗಲಿ, ಅಥವಾ ನಮ್ಮ ಅಕ್ಕಪಕ್ಕದವರ ಮನೆಯವರೇ ಆಗಿರಲಿ, ಯಾರೇ ಆಗಿರಲಿ ಸ್ನೇಹಿತರೆ, ನಾವು ಮಾಡಬೇಕಾಗಿರೋದು ಇಷ್ಟೇನೆ. ಏನು ಅಂತಂದರೆ ನೋಡಿ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತೀವಿ. ನಾವು ಧರ್ಮವಾಗಿದ್ದರೆ, ನಾವು ನ್ಯಾಯಯುತವಾಗಿದ್ದರೆ ಧರ್ಮವು ನಮ್ಮನ್ನು ಕಾಪಾಡುತ್ತೆ. ಇದು ಮೊದಲನೇ ಕಾನ್ಸೆಪ್ಟು. ಆ ನಂತರದಲ್ಲಿ ಈಗ ಎಷ್ಟೋ ಜನ ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಏನಂತ ಹೇಳಿಬಿಟ್ಟು, ಅಯ್ಯೋ ಯಾರೋ ಮಾಡಿಸಿದಾರಲ್ಲ, ನಾನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಅಥವಾ ಹೇಗೆ ನಾನು ಇದನ್ನು ಸರಿ ಮಾಡ್ಕೊಳ್ಬೇಕು, ಇದಕ್ಕೆ ನಾನು ಅವರಿಗೆ ಏನೋ ಮಾಡಿಸ್ಬೇಕಂತ. ಖಂಡಿತವಾಗ್ಲೂ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ನೀವೇನು ಬೇರೆಯವರಿಗೆ ಹೋಗಿ ಮಾಡಿಸಿ ನಿಮ್ಮ ಹಣವನ್ನು ಖರ್ಚು ಮಾಡಿಕೊಂಡು ನಿಮ್ಮಲ್ಲಿರುವಂತಹ ವ್ಯಾಲ್ಯೂಯಬಲ್ ಮನಿ ಅಥವಾ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಸಮಯ, ಈ ಥರ ಏನಿದೆ ನಿಮ್ಮ ಫ್ಯಾಮಿಲಿ ಲೈಫು, ಇದೆಲ್ಲ ಏನಿದೆ ಉದ್ಯೋಗದ್ದು, ಅದೆಲ್ಲನೂ ಬಿಟ್ಟು ನೀವೇನು ಹೋಗೋ ಅವಶ್ಯಕತೆ ಇಲ್ಲ ಪ್ರಿಯ ವೀಕ್ಷಕರೇ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ತಂತ್ರ ಅಥವಾ ಮಂತ್ರ, ಇದರಲ್ಲಿ ಯಾವುದು ಅಂದರೆ ತಂತ್ರ ಮಂತ್ರ ಅಂತಲೇ ಹೇಳ್ತೀವಿ. ಜೊತೆಗೆ ನಾನಿಲ್ಲಿ ತಂತ್ರವನ್ನು ಕೊಡ್ತೀನಿ, ಜೊತೆಗೆ ಮಂತ್ರವನ್ನು ಕೊಡ್ತೀನಿ. ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಇವತ್ತು ಯಾರ್ಯಾರು ನನ್ನ ಈ ವಿಡಿಯೋನ ನೋಡಿದಿರಿ ಅವರೆಲ್ಲರಿಗೂ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಒಂದು ಅನುಗ್ರಹ ಆಗಲಿ. ಯಾಕಂದರೆ ಇವೆಲ್ಲವನ್ನು ನೋಡಬೇಕು ಅಂತಂದರೆ ಆ ದೈವದ ಅನುಗ್ರಹ ಇದ್ದರೆ, ಪ್ರಾರಬ್ಧದ ಪ್ರಾರಬ್ಧ ಕರ್ಮದ ಪುಣ್ಯ ಸುಕೃತ ಕರ್ಮ ಇದ್ದರೆ ಮಾತ್ರ ಕೆಲವೊಂದೊಂದು ನಮಗೆ ಒಳ್ಳೆಯ ವಿಚಾರಗಳು ಈ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ನೀವು ಮಾಡಬೇಕಾಗಿದ್ದು ಇಷ್ಟೇನೆ. ನೀವು ನಿಮ್ಮ ಪಾಡಿಗೆ ಏನು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ. ಒಂದು ಎರಡನೇದಾಗ ಅದ್ರ ಹಿಂದೆನೇ ಹೋಗಿ ಇದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಆ ನಂತರದಲ್ಲಿ ಯಾರಾದರೂ ನಮ್ಮ ಮೇಲೆ ಅಸೂಯೆ ಪಟ್ಟಿರ್ತಾರೋ, ಅಥವಾ ಹೊಟ್ಟೆ ಕಿಚ್ಚು ಪಟ್ಟು ಮಾಡಿರ್ತಾರೋ, ಅಥವಾ ನಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೆ ಮಾಡಿರ್ತಾರೋ, ಇದೆಲ್ಲನೂ ಇರುತ್ತೆ. ಅಥವಾ ಆಸ್ತಿಯನ್ನು ಕಿತ್ಕೋಬೇಕು, ಅಥವಾ ಅವರ ವೃತ್ತಿ ಜೀವನವನ್ನು ಹಾಳು ಮಾಡಬೇಕು, ಅಥವಾ ಅವರ ಹೆಸರನ್ನು ಹಾಳು ಮಾಡಬೇಕು, ಅವರ ದಂಪತಿ ಜೀವನವನ್ನು ಹಾಳು ಮಾಡಬೇಕು, ಅವರ ಮದುವೆ ಜೀವನವನ್ನು ಹಾಳು ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾರಲ್ವ. ಅಕಸ್ಮಾತಾಗಿ ಅವರು ನಮ್ಮ ಜೀವನವನ್ನು ಕಿತ್ಕೊಂಡ್ರೆ, ಅಂದರೆ ದುಡ್ಡು ಕಾಸು ಆಸ್ತಿ ಕಿತ್ಕೊಂಡ್ರೆ ಪರವಾಗಿಲ್ಲ. ಕೆಲವರು ಮಾಡುವಂತಹ ಕ್ರಿಯೆಗಳು ಹೇಗಿರುತ್ತೆ ಅಂತಂದರೆ, ತುಂಬ ಕೆಟ್ಟದಾಗಿ ವಶೀಕರಣ ಮಾಡಿಕೊಂಡು ಆ ನಂತರ ಮಾರಣ ಕ್ರಿಯೆಗೆ ತೊಗೊಂಡು ಹೊಟ್ಟೋಗ್ಬಿಡ್ತಾರೆ. ಆ ಮಾರಣ ಕ್ರಿಯೆಯಲ್ಲೂ ಹೇಗೆ ಮಾಡ್ತಾರೆ ಅಂತಂದರೆ, ಕೆಲವರು ನೀವು ನೋಡ್ಬೋದು, ವರ್ಷಾನುಗಟ್ಟಲೆ ಅವರು ಕೋಮಾ ಸ್ಟೇಜಿಗೆ ಹೊಟ್ಟೋಗ್ಬಿಡ್ತಾರೆ. ಕೋಮಾ ಅಂದರೆ ಅನ್ಕಾನ್ಷಿಯಸ್ ಆಗಿ ಬೆಡ್ ರಿಡನ್ ಆಗುವಂಥದ್ದು. ಅದು ಗೊತ್ತೇ ಆಗಲ್ಲ. ನೀವು ವೈದ್ಯಕೀಯ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಮಾಡಿದಾಗ ಎಲ್ಲನೂ ನಾರ್ಮಲ್ ಇರುತ್ತೆ, ಬಟ್ ಅದಕ್ಕೆ ಕಾರಣನೇ ಗೊತ್ತಿರಲ್ಲ. ಹಲವಾರು ವೈದ್ಯಕೀಯ ಪರೀಕ್ಷೆಗಳಾಗಿರುತ್ತೆ, ಆದರೂ ಕಾರಣ ಗೊತ್ತಾಗಲ್ಲ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಮಾಡಿಸೋರು ಕೆಲವರು ಏನು ಮಾಡ್ತಾರೆ ಅಂದರೆ, 25 ಶತಭಾಗದಲ್ಲಿ ಮಾರಣಕೆನೆ ಅಥವಾ ಈ ಥರ ಮಾಡಿಸ್ತಾರೆ. ಇನ್ನು ಕೆಲವರು ಸ್ತಂಭನ ಮಾಡಿಸ್ತಾರೆ, ಕೆಲವರು ವಿದ್ವೇಷಣ ಮಾಡಿಸ್ತಾರೆ. ವಶೀಕರಣ ಮಾಡಿ ಮಾರಣ ಕ್ರಿಯೆಯನ್ನು ಮಾಡಿಸೋರಿಗೆ ನಾವು ಸರಿಯಾದ ಪಾಠವನ್ನು ಕಲಿಸಲೇಬೇಕು ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಇದರಿಂದ ಎಷ್ಟೋ ಜನ ನೋವು ಅನುಭವಿಸ್ತಿರ್ತಾರೆ, ಸಂಕಷ್ಟಗಳನ್ನ ಎದುರಿಸ್ತಿರ್ತಾರೆ. ಅವರಿಗೆ ಯಾವ ರೀತಿಯಾಗಿ ನಾವು ಹೊರಗಡೆ ಬರೋದು ಅಂತಲೇ ಗೊತ್ತಾಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಮಾಡಬೇಕು. ಆದರೆ ನಾವು ಮಾಡುವಂತಹ ಕ್ರಿಯೆ ಹೇಗಿರಬೇಕು ಅಂದರೆ ಧರ್ಮಯುತವಾಗಿಯೇ ಇರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಹಲೋ ಮೇಡಮ್ ಅಂತ ಪ್ಲೀಸ್ ಸ್ಪೀಕ್ ಇನ್ ಹಿಂದಿ. ಓಕೆ, ಫ್ಯೂಚರಲ್ಲಿ ನಾನು ಹಿಂದಿಲಿ ಹೇಳ್ತೀನಿ. ಐ ವಿಲ್ ಟ್ರೈ ಸರ್. ಓಕೆ, ಸದ್ಯಕ್ಕೆ ಕನ್ನಡದಲ್ಲಿ ಈಗ ಮಾತಾಡ್ತಾ ಇದ್ದೀನಿ. ಮಧ್ಯೆ ಸ್ವಲ್ಪ ಇಂಗ್ಲೀಷು ಕಾನ್ವರ್ಸೇಷನ್ ಇರುತ್ತೆ. ಪ್ಲೀಸ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಓಕೆನಾ? ಸೊ ಆಗ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಅವರು ನಮ್ಮ ಹತ್ರ ಬಂದು ನಿಲ್ಲೋದಕ್ಕೂ ಯೋಚನೆ ಮಾಡಬೇಕು. ಮುಂದಿನ ಅಂದರೆ ನೆಕ್ಸ್ಟು ನಿಮ್ಮ ಮುಂದೆ ಬಂದು ಮಾತಾಡಬೇಕು ಅಂದರೆ ಅವರು ಯೋಚನೆ ಮಾಡಬೇಕು, ಯಾಕೆ ನಾನು ಅವ್ರ ಜೊತೆ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂತ. ಆ ಥರ ಯೋಚನೆ ಮಾಡಬೇಕು. ಒಂದು ಎರಡನೇದಾಗಿ ನೆಕ್ಸ್ಟ್ ಅವರ ಜನರೇಷನ್ ಅಂತ ಏನಿದೆ, ಅವ್ರ ತಂದೆ ತಾಯಿ ಇದ್ದರೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವರು ವಾಪಸ್ಸು ನಮ್ಮ ಕುಟುಂಬದ ಹತ್ರ ನೋಡಬಾರ್ದು, ನಮ್ಮ ಕುಟುಂಬದವ್ರ ಹತ್ರನೂ ಮಾತಾಡಬಾರ್ದು. ಆ ಥರದಲ್ಲೂ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಜೊತೆಗೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಯಾವುದೇ ಕೆಲಸಗಳಾಗಲಿ, ನಿಮ್ಮ ಪ್ರೊಫೆಷನಲ್ ಆಗಿರ್ಬೋದು, ಮ್ಯಾರಿಡ್ ಲೈಫ್, ಇದೆಲ್ಲವನ್ನು ನೀವೇನು ಮಾಡಬೇಕು, ಜೊತೆಗೇಲೇ ತೊಗೊಂಡೋಗಿ. ಯಾಕಂದರೆ ಇದನ್ನೆಲ್ಲ ಮಾಡಿ ಅವರು ತುಂಬ ಖುಷಿ ಪಡ್ತಾ ಇರ್ತಾರೆ ನೋಡಿ. ಬೆಂಗಳೂರಲ್ಲ ಸರ್, ನಾನು ಆಮೇಲೆ ಮೆಸೇಜ್ ಹಾಕ್ತೀನಿ. ಫ್ರಮ್ ಮೈಸೂರು ನಾನು. ಓಕೆ, ಆನಂತರ
ಕೆಲಸ ಕಾರ್ಯಗಳಲ್ಲಿ ಜೊತೆಯಾಗಿ ನೀವು ನಿಮ್ಮ ಭಗವಂತನ ಮೊರೆ ಹೋಗಿ. ಅದಕ್ಕೆ ನಾನು ಕುಲದೇವರ ಕಾನ್ಸೆಪ್ಟು ಫಸ್ಟ್ ಕೊಟ್ಟೆ, ಕುಲದೇವರ ಕಾನ್ಸೆಪ್ಟ್ ಕೊಟ್ಟು ಆನಂತರದಲ್ಲೇ ನಿಮಗೆ ಮಾಡಿರೋದು. ಆದರೆ ನೀವು ದಿನಕ್ಕೆ ಎಷ್ಟು ಸತಿ ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೇಗೆ ನಾವು ಊಟ ತಿಂಡಿ ನೀರು ಕುಡಿತೀವೋ ಅದೇ ಥರ ಆ ಭಗವಂತನ ಅಥವಾ ಭಗವತಿಯ ಅಥವಾ ನಿಮ್ಮ ಕುಲದೇವರ ಒಂದು ಸ್ಮರಣೆ ಮಾಡ್ತಾ ಹೋಗಿ. ಅದು ಯಾವ ರೀತಿ ನೀವು ಮಾಡಬೇಕು ಅಂದರೆ, ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ಆನಂತರ ನೀವೇನು ಮಾಡಬೇಕು ಅಂತಂದರೆ, ನೀವು ಕೆಲಸದ ಜಾಗದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ನೀವೆಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಎಲ್ಲೇ ಆಗಲಿ, ಆದರೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು ಅಂದರೆ 11 ದಿನಗಳ ಕಾಲ ನೀವು ಕಾಯಲೇಬೇಕು. 11 ದಿನಗಳ ಕಾಲ ನೀವೇನು ಮಾಡಬೇಕು ಅಂತಂದರೆ, ಯಾವ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಓಕೆ, ಆ ವ್ಯಕ್ತಿಯ ಹೆಸರು ಹೇಳಿಬಿಟ್ಟು ಭಗವಂತನೇ, ಭಗವತಿಯೇ ಅಥವಾ ಕಾಳಿಕಾದೇವಿ ಅಥವಾ ಪ್ರತ್ಯಂಗಿರ ಅಥವಾ ದುರ್ಗಾದೇವಿ ಅಥವಾ ಭೈರವ, ಕಾಲಭೈರೇಶ್ವರ ಅಂತ ಹೇಳಿಬಿಟ್ಟು, ನಾನು ಇಲ್ಲಿ ಏನು ತೊಂದರೆ ಅನುಭವಿಸ್ತಿದ್ದೀನಿ ಅದರ 10ರಷ್ಟು ತೊಂದರೆ ಅವರು ಅನುಭವಿಸಲೇಬೇಕಂತ ಕೇಳಬೇಕು. ಯಾಕಂದರೆ ದಂಡಂ ದಶಗುಣ ಭವೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ನಮಗೆ ಅವರು ಹೇಗೆ ದಂಡ ಕೊಡ್ತಾ ಇರ್ತಾರೋ ನಾವು ಅದೇ ಥರ ಅವ್ರಿಗೆ ದಂಡನೆ ಕೊಡಬೇಕಲ್ವ. ಆದರೆ ಯಾವುದೇ ರೀತಿಯ ನಾವು ದುಡ್ಡು ಖರ್ಚು ಮಾಡಿ ಅಥವಾ ನಾವು ಇನ್ನೊಬ್ಬರ ಮುಖಾಂತರ ಹೋಗಿ ಇನ್ನೊಂದೇನೋ ಮಾಡಿಸಿ ಇನ್ನೊಂದು ತೊಂದರೆ ಮಾಡ್ಕೊಂಡು ಅದು ಯಾವುದು ಬೇಡ. ಸೊ ಹಾಗಾಗಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಫಸ್ಟ್ ಚಾಂಟಿಂಗ್ ಮಂತ್ರ ಬಂದು 11 ದಿನನೇ ನೀವು ಮಾಡಬೇಕು. ಅಂದರೆ ಹೆಸರು ಗೊತ್ತಿದ್ರೆ ಹೇಳಿ. ಅಕಸ್ಮಾತು ನನಗೆ ಅಂದರೆ ನಿಮಗೆ ಹೆಸರೇ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಹಿಂಗೆ ನಮಸ್ಕಾರ ಮಾಡಿಕೊಂಡು ಅಮುಖ ಅಂತ ಹೇಳಿಬಿಟ್ಟು ಸೇರಿಸ್ಕೋಬೇಕಾಗುತ್ತೆ. ಅಮುಖ ಅಂತಂದರೆ ಆ ವ್ಯಕ್ತಿಯ ಮುಖನೇ ನಿಮಗೆ ಗೊತ್ತಾಗಲ್ಲ. ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಅಮುಖ ಅಂತ ಹೇಳಿಬಿಟ್ಟು ದೇವರ ಹೆಸರು ಹೇಳ್ಕೊಂಡು ನೀವು ಹೇಳ್ತಾ ಹೋಗಬೇಕಂದ್ರೆ, ನಿಮ್ಮ ಮನೋವೇದನೆಗಳು ಅಥವಾ ನಿಮ್ಮ ಮನೋನೋವುಗಳು, ನಿಮ್ಮ ಕಷ್ಟಗಳು, ನಿಮ್ಮ ನಷ್ಟಗಳು ಏನೇನಿದೆ ಅದನ್ನು ಹೇಳ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ, ಅವರಿಗೆ 11 ದಿನಗಳ ನಂತರ ಅವರಿಗೆ ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಅಥವಾ ಸುಸ್ತಾಗಿರ್ಬೋದು, ಅಥವಾ ಸಂಕಟ ಆಗಿರ್ಬೋದು, ಇದೆಲ್ಲನೂ ಅವರಿಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಈಗ ನಾವು ಇಲ್ಲಿ ಹೇಗೆ ನಾವು ಮಂತ್ರ ಚಾಂಟ್ ಮಾಡ್ತೀವಿ, ಈಗ ನಾವು ಯಾವುದೋ ಒಂದು ಮಂತ್ರ ಕೊಟ್ಟೆ, ಓಂ ಶ್ರೀ ದಕ್ಷಿಣ ನಾಗಕಾಳಿಕಾ ರಕ್ಷ ರಕ್ಷ ಜಗನ್ಮಾತೆಯೇ ನಮೋ ನಮಃ ಅಂತ ಹೇಳ್ಕೊಳ್ಳಿ ಅಂತ. ಹಾಗೇನೇ ನೀವೇನು ಮಾಡಬೇಕು ಅಂತಂದರೆ, ಆದರೆ ನಾನು ಹೇಳ್ತಾ ಇರೋದು ಧರ್ಮಯುತವಾಗಿ ಇದ್ದು ನೀವು ಪ್ರತ್ಯಕ್ಷವಾಗಿ ನೋಡಿದರೆ ಮಾತ್ರ ಆ ವ್ಯಕ್ತಿಯ ಹೆಸರು ಹೇಳಿ. ಈಗ ನೋಡಿ, ಪ್ರತ್ಯಕ್ಷವಾಗಿ ನೋಡಿದ್ರು ಅಂದರೆ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡಿ ಅಂತ ನಾವು ಹೇಳ್ತೀವಲ್ವ. ಆದರೆ ಪ್ರತ್ಯಕ್ಷವಾಗಿ ಕಾಣದೇ ಇದ್ದರೆ ನೀವು ಆ ವ್ಯಕ್ತಿಯ ಹೆಸರು ಅಥವಾ ಆ ವ್ಯಕ್ತಿಯ ಮನೆಯವರು ಅಥವಾ ವ್ಯಕ್ತಿಯ ಮಕ್ಕಳು ಇದನ್ನು ಯಾವುದನ್ನು ಗಣನೆಗೆ ತಗೋಬೇಡಿ. ಆದರೆ ಆ ದೈವ ನಿಮಗೆ ನೋಡ್ತಾ ಇರ್ತದೆ. ವ್ಯಕ್ತಿಯ ಹೆಸರನ್ನೇ ಹೇಳಿ. ಪರ್ಟಿಕ್ಯುಲರ್ ಆಗಿ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇಲ್ಲ ಆ ವ್ಯಕ್ತಿಯ ಹೆಸರು ಗೊತ್ತಿಲ್ಲ ಅಂತಂದಾಗ ಅಮುಖ ಅಂತಂದರೆ ಗೊತ್ತಿಲ್ಲದೆ ಇರುವಂತಹ ಮುಖ ಅಂತ. ಹಾಗಾಗಿ ಈ ಅಮುಖನ ಒಂದು ಶಬ್ದಕ್ಕೇನೆ ಅಷ್ಟೊಂದು ಒಂದು ಏನು ಒತ್ತನ್ನು ಕೊಟ್ಟಿದ್ದಾರೆ. ತಂತ್ರಶಾಸ್ತ್ರದಲ್ಲೂ ಅಷ್ಟೇ, ಮಂತ್ರಶಾಸ್ತ್ರಗಳಲ್ಲೂ ಅಷ್ಟೇನೆ. ಯಾಕಂದರೆ ಇದೇನು ನಿಜನಾ ಅಂತ ಹೇಳಿಬಿಟ್ಟು ನೀವು ಕೇಳ್ಬೋದು. ಖಂಡಿತವಾಗ್ಲೂ ನಿಜನೇ. ಯಾಕಂದರೆ ನೀವು ಇಲ್ಲಿ ಸತತವಾಗಿ ಕೂತ್ಕೊಂಡು ಏನು ನೀವು ನಿದ್ದೆ ಬಿಡ್ತಿರೋ, ಊಟ ಬಿಡ್ತಿರೋ, ತಿಂಡಿ ಬಿಡ್ತಿರೋ, ಬಾತ್ರೂಮ್ಗೆ ಹೋಗೋದು ಬಿಡ್ತಿರೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಕೆಲವರ ಸಫರಿಂಗ್ಸು ಅಥವಾ ನೋವುಗಳು, ಆ ಕಷ್ಟಗಳು, ಆ ಬಾಧೆಗಳು, ಆ ಅವಮಾನಗಳು ಏನೇನಿದೆ ಆ ಥರ ಇರ್ತದೆ ಅವರಿಗೆ. ಯಾಕಂದರೆ ಈಗ ನಿಮ್ಮ ಕಡೆಯವ್ರಿಗೆ ಯಾರೋ ಮಾಡಿಸ್ಬಿಟ್ಟು ಅವರು ಮಾರಣಾಂತಿಕ ಹಲ್ಲೆಯಿಂದ ಅವರು ಹಾಸಿಗೆ ಹಿಡ್ದಿದ್ದಾರೆ, 20 ವರ್ಷದಿಂದ ನನ್ನ ಗಂಡ ಹಾಸಿಗೆ ಹಿಡ್ದಿಲ್ಲ ಅಂತ ಯಾರೋ ಒಬ್ಬರಿಗೆ ಕೇಳಿದಾಗ ಹಾಸಿಗೆ ಹಿಡ್ದಿದ್ದಾರೆ, ಅವ್ರಿಗೆ ಏನೇ ಮಾಡಿದ್ರು ಸರಿ ಹೋಗಿಲ್ಲ ಅಂತಂದಾಗ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿ. ಆಗ ನಾವೇನು ಮಾಡಬೇಕು, ಅದನ್ನು ಇಲ್ಲಿಂದನೇ ನಾವು ಹೇಳಬೇಕು. ಆದರೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಧರ್ಮಯುತವಾಗಿ ರಕ್ಷೆಗಾಗಿ, ನಮ್ಮ ರಕ್ಷೆಗಾಗಿ ನಾವು ಮಾಡಬೇಕು. ಆದರೆ ಇದನ್ನು ತಾಯಿಯಾಗಿರುವಂಥ ಜಗನ್ಮಾತೆನೂ ನೋಡ್ತಾ ಇರ್ತಾಳೆ, ಆ ಜಗದೀಶ್ವರನಾಗಿರುವಂತಹ ಈಶ್ವರ ಏನಿದೆ ಅವ್ರು ನೋಡ್ತಾ ಇರ್ತಾರೆ. ಆದರೆ ನಾವು ನಮ್ಮ ಪ್ರಯತ್ನವನ್ನು ಮಾತ್ರ ನಾವು ಬಿಡಲೇಬಾರ್ದು. ಇದಕ್ಕೆ ನೀವು ಯಾವುದೇ ₹1 ಖರ್ಚು ಮಾಡೋಂಗಿಲ್ಲ. ನೀವು ಕೇಳ್ಬೋದು, ಮೇಡಮ್ ಯಾವತ್ತು ಮಾಡ್ಬೋದು, ಅಮಾವಾಸ್ಯೆ ದಿನ ಮಾಡ್ಬೋದಾ, ಹುಣ್ಣಿಮೆ ದಿನ ಮಾಡ್ಬೋದಾ, ಶುಕ್ರವಾರ ಮಾಡ್ಬೋದಾ, ಎಷ್ಟು ದಿನ ಮಾಡ್ಬೋದು ಅಂತ. ಇದು ಪ್ಲೀಸ್ ಚಾಂಟ್ ಎವ್ರಿ ಡೇಸ್ ಮಂತ್ರ.
ಓಕೆನಾ. ಇದನ್ನು ಎಲ್ಲೂ ನೀವು ಸ್ಟಾಪ್ ಮಾಡದೇ ಹೋಗೋ ಅವಶ್ಯಕತೆ ಇಲ್ಲ. ಎವ್ರಿಡೇ ಚಾಂಟ್ ಮಾಡ್ತಾನೆ ಹೋಗಿ. ಹಾಗಂತ ಹೇಳಿಬಿಟ್ಟು ನಾನು ಜಸ್ಟ್ ಜೋಕ್ ಮಾಡಿದೆ, ನೀವು ತಿಂಡಿ ತಿಂದು ಬಾತ್ರೂಮು ಅದು ಇದು ಅಂತಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ಅವರು ಮಾಡಿರುವಂತಹ ತೊಂದರೆಗಳಿಗೆ ನಾವು ಅವರ ಮುಂದೆ ಸರಿಸಾಟಿಯಾಗಿ ನಿಲ್ಲಬೇಕು ಅಂತಂದರೆ ನಮ್ಮ ಆರೋಗ್ಯ, ನಮ್ಮ ಆಹಾರ, ನಮ್ಮ ವಿಚಾರ, ನಮ್ಮ ಮಕ್ಕಳು, ನಮ್ಮ ಸ್ಥಾನ, ನಮ್ಮ ಮಾನ, ನಮ್ಮ ಗಣ ಅಂದರೆ ಗಳಿಸುವಂಥ ಹಣ, ನಾವು ಧರ್ಮಯುತವಾಗಿ ನಡ್ಕೊಳ್ಳುವಂಥದ್ದು ಅಂತಂದಾಗ ಇದೆಲ್ಲವನ್ನು ಒಟ್ಟೊಟ್ಟಿಗೆ ತಗೊಂಡು ನಿತ್ಯವೂ ನೀವು ದಿನಕ್ಕೆ 24 ಗಂಟೆ, ಆದರೆ ನಮ್ಮಲ್ಲಿ 72 ಸಾವಿರ ನರನಾಡಿಗಳು ಅಂತ ಏನಿದೆ ನಮ್ಮ ಸುಷುಮ್ನ ಇಡ ಪಿಂಗಳ ನಾಡಿಯಲ್ಲಿ, ಎಲ್ಲವನ್ನೂ ಸಕಾರಾತ್ಮಕವಾದ ಚಿಂತನೆಗಳನ್ನು ಇಟ್ಕೊಂಡು ನೀವು ಡೈಲಿ ಮಾಡ್ತಾ ಹೋಗಿ. ಯಾವಾಗ ಅವರು ನಮ್ಮನ್ನು ವಶೀಕರಣ ಮಾಡಿಕೊಂಡು ಆನಂತರ ಮಾರಣ ಮಾಡಿಸ್ಬಿಟ್ಟು ನಮಗೆ ಈ ತೊಂದರೆ ಮಾಡ್ತಿರ್ತಾರೆ ಅಂಥವರಿಗೆ ಸರಿ ಡೈಲಿ ನೀವು ಚಾಂಟ್ ಮಾಡಲೇಬೇಕು. ಆಗ ಏನಾಗುತ್ತೆ ಅಂದರೆ ಅವರಿಗೆ ಎಲ್ಲ ಥರದ ನೋವು ಸಂಕಟ ಜಾಸ್ತಿ ಎಲ್ಲ ಆಗಿ ಅವರು ಅಲ್ಲಿಂದ ಮಿಲಮಿಲ ಅಂತ ಒದ್ದಾಡ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ನೀವು ಹೇಳುವಂತಹ ವಿಚಾರವಾಗಿ ನೀವು ಯಾವುದೇ ರೀತಿ ಅಹಂಕಾರ ಪಟ್ಕೋಬೇಡಿ. ನಾನು ಅವ್ರಿಗೆ ಆ ಥರ ಮಾಡಿದೆ, ನಾನು ಇವ್ರಿಗೆ ಈ ಥರ ಮಾಡಿದೆ ಅಂತ ಹೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಯಾರು ಈ ನೋವಿಗೆ ಅನುಭವಿಸಿರ್ತಾರೆ ಅವ್ರಿಗೆ ಮಾತ್ರ ಈ ನೋವುಗಳು, ಈ ಕಷ್ಟಗಳು, ಬಾಧೆಗಳು ಗೊತ್ತಾಗ್ತಾ ಇರ್ತದೆ. ಹಾಗಾಗಿ ಇನ್ನೊಂದೇನು ಅಂತಂದರೆ, ಈಗ ನಿಮಗೆ ಕುಲದೇವರು ಗೊತ್ತೇ ಇಲ್ಲ ಅಂತಲೇ ಅಂದ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಇಷ್ಟ ದೇವರು ಅಂತ ಇರ್ತಾರೆ, ಅಥವಾ ನಿಮ್ಮ ಪ್ರತಿ ಮನೆಗಳಲ್ಲೂ ಒಂದು ಗುರುಗಳು ಅಥವಾ ಗುರು ಪರಂಪರೆಗಳು ಅಂತ ಇರ್ತದೆ. ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ನಿಮ್ಮ ದೇವತಾ ಕೋಣೆ ಏನಿದೆ, ನಿಮ್ಮ ದೇವತಾ ಕೋಣೆಯಲ್ಲಿ, ಯಾಕಂದರೆ ಕೆಲವರಿಗೆ ಮೀನ್ಸ್ ಏನು ಒಂದು ಡೌಟ್ಸ್ ಬರುತ್ತೆ, ಮೇಡಮ್ ನಾನು ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ಆ ಜಗತ್ ರಕ್ಷಕಿ ನೋಡ್ತಾ ಇರ್ತಾಳೆ, ಯಾವ ಕಾರಣಕ್ಕೆ ಇವನು ಬಂದಿದ್ದಾನೆ, ಯಾವ ಕಾರಣಕ್ಕೆ ಇವಳು ನನ್ನ ಹತ್ರ ಬಂದಿದ್ದಾಳೆ, ಅವಳಿಗೆ ಏನೋ ತೊಂದರೆ ಆಗಿದೆ, ಯಾರೋ ಏನೋ ಮಾಡಿದ್ದಾರೆ, ಆ ಬಾಧೆಯಿಂದ ನಾನು ತಪ್ಪಿಸ್ಲಿಕ್ಕೆ ನಾನು ಇದ್ದೀನಿ. ಆದರೆ ಯಾವುದೋ ಸಂದರ್ಭದಲ್ಲಿ ಪ್ರಾರಬ್ಧ ಕರ್ಮದ ಸಂಬಂಧದಲ್ಲಿ ಮಾಡಿದರಿಂದ ನೀವು ಅದನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬಂದಾಗ ಆ ಜಗನ್ಮಾತೆ ಆಗಿರುವಂತಹ ಪಾರ್ವತಿ ಯಾವುದೋ ರೂಪದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ. ಅದಕ್ಕೆ ಭಯನೇ ಪಡಬೇಡಿ ವೀಕ್ಷಕರೇ. ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ, ನೆನ್ನೆ ಹೇಳಿದೆ, ಒಳಗೊಳಗೇ ಖುಷಿಪಟ್ಟು ನಗ್ತಾ ಇರ್ತಾರೆ. ಹಾಗಾಗಿ ಬೇಡ. ಸೊ ನೀವು ಆರಂಭ ಮಾಡ್ತೀರಾ, ಯಾವಾಗ ನನ್ನ ವಿಡಿಯೋವನ್ನು ನೋಡ್ತೀರಿ ಆ ಸಮಯದಿಂದಲೇ ನೀವು ಶುರು ಮಾಡ್ಬೋದು. ಏನಂತ, ಮನಸಾರೆ ಕೂತ ಜಾಗದಲ್ಲೇ ನೆನೆಸ್ಕೊಂಡು ಕುಲದೇವರು, ಮನೆ ದೇವರು, ಇಷ್ಟ ದೇವರು, ಇದು ಯಾವುದು ಗೊತ್ತಿಲ್ಲ ಮೇಡಮ್, ನಾನು ದೇವ್ರನ್ನೂ ನಂಬಲ್ಲ, ನಾನು ಯಾರನ್ನೂ ನಂಬಲ್ಲ. ಓಕೆ, ಬ್ರಹ್ಮಾಂಡವನ್ನು ನಂಬ್ತಿರಲ್ವಾ, ಈ ಪ್ರಕೃತಿ ನಾವು ನಂಬ್ತಿರಲ್ವಾ, ಈ ಸೂರ್ಯ, ಚಂದ್ರ, ನಕ್ಷತ್ರ, ಈ ಮರ, ಗಿಡ, ಗಾಳಿ, ಈ ಪಂಚಭೂತಗಳನ್ನ ನಂಬ್ತಿರಲ್ವ. ದೇವ್ರ ಫೋಟೋ ಇಲ್ದಿದ್ರೂ ಪರವಾಗಿಲ್ಲ, ಅಥವಾ ನೀವು ದೇವತಾ ಕೋಣೆ ಇಲ್ದಿದ್ರೂ ಪರವಾಗಿಲ್ಲ, ಅದರ್ ದನ್ ಕಮ್ಯುನಿಟೀಸ್ ಅವರು ಅಂತಂದಾಗ ಯಾರೇ ಆಗಿರಲಿ, ಪ್ರಕೃತಿ ಜೊತೆ ನೀವು ಹೇಳೋಕ್ಕೆ ಶುರು ಮಾಡಿ, ಆ ಪ್ರಕೃತಿ ಅಥವಾ ಈ ಬ್ರಹ್ಮಾಂಡದಲ್ಲಿ ಇರುವಂತಹ ವಿಷಯಗಳ ಜೊತೆಗೆ ನಾವು ಕನೆಕ್ಟ್ ಆಗ್ತಾ ಹೋದಂಗೆ ಅವರಿಗೆ ಅಲ್ಲಿ ಏಟುಗಳು ಶುರು ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ಎಷ್ಟು ಜನ ನೋಡಿರ್ತೀರೋ ಅವರೆಲ್ಲರಿಗೂ ಶುಭ ಆಗಲಿ. ಯಾರ್ಯಾರು ನೋವಿಂದ ಅನುಭವಿಸ್ತಾ ಇದ್ದಾರೋ ಅವರೆಲ್ಲರೂ ಈ ಸಂಕಟದಿಂದ ಹೊರಬರಲಿ ಅಂತ ಹೇಳ್ತೀವಿ. ಯಾಕಂದರೆ ನಾವೆಲ್ಲರೂ ಬ್ರಹ್ಮನ ಸ್ವರೂಪದಲ್ಲಿ ಮನುಷ್ಯನ ಅಂಶ ಹೊತ್ಕೊಂಡು ಈ ಭೂಮಿ ಮೇಲೆ ನಾವು ಜನನ ಆಗಿದ್ದೀವಿ. ಆದರೆ ನಮ್ಮ ಏಳಿಗೆಯನ್ನು, ನಮ್ಮ ಉದ್ಧಾರವನ್ನು ಅಥವಾ ನಮ್ಮ ಒಳ್ಳೆತನವನ್ನು ನೋಡಿ ಮಾಡಿಸುವಂತಹ ಜನಗಳಿಗೆ ನಾವು ಸರಿಯಾದ ಪಾಠವನ್ನು ದೂರದಿಂದಲೇ ನಾವು ಕಲಿಸಬೇಕಾಗುವಂತಹ ಸಂದರ್ಭ ಬಂದಾಗ ಈ ಅಮುಖ ಅನ್ನುವ ವಿಷಯವನ್ನು ಇಟ್ಕೊಂಡು ನೀವು ಮಾಡ್ಬೋದು ಪ್ರಿಯ ವೀಕ್ಷಕರೇ. ಹಾಗಾಗಿ ಸಮಯ ಆಗ್ತಾ ಬಂತು. ಇನ್ನು 75 ಭಾಗ ಬೇರೆ ರೀತಿಯಲ್ಲಿ ಅವರು ತೊಂದರೆ ಅನುಭವಿಸ್ತಾರೆ, 25 ಭಾಗದಲ್ಲಿ ಅವರು ಬೇರೆ ರೀತಿಯಲ್ಲಿ ತೊಂದರೆ ಅನುಭವಿಸ್ತಾರೆ. ನೋಡಿ, ಇಲ್ಲಿ 75 ಭಾಗ ಅಂದನೇ ಬೇರೆ, 25 ಭಾಗ ಅಂದ್ರೆ ಬೇರೆ. ಯಾಕಂದರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ನೀವು ನಿಮ್ಮ ಮನಸಾರೆ, ಅಂದರೆ ನೀವು ನಿಮ್ಮ ದೇವರ ಹತ್ರ ಅಥವಾ ದೇವರ ಫೋಟೋ ನೋಡುವಾಗ ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗ, ಆ ವಿಚಾರವಾಗಿ ಹೋದಾಗ ನಿಮ್ಮ ಕಣ್ಣಲ್ಲಿ ನೀರು ಗಳಗಳನೆ ಅಂತ ಬಂದುಬಿಡಬೇಕು. ಅಂದರೆ ಆ ಥರ ಕೆಲವರಲ್ಲಿರುತ್ತೆ. ಅಂದರೆ ಕೆಲವರು ಆ ರೀತಿಯಾಗಿ ಆ ದೈವಕ್ಕೆ ಅಥವಾ ಆ ದೇವರಿಗೆ ಅವರು, ಅದು ಶಿವನೇ ಆಗಿರ್ಬೋದು, ವಿಷ್ಣುವಿನ ಅಂಶನೇ ಆಗಿರ್ಬೋದು, ಈ ಥರ ಆಂಜನೇಯ, ಈ ಥರ ದೈವಗಳ ರೂಪದಲ್ಲಿ ನಾವು ಹೋಗಿ ಕೇಳಿದಾಗ, ಅದು ದೈವಗಳ ಹತ್ರ ಕೇಳಿದಾಗ ನಮ್ಮಲ್ಲಿ ಆ ರೀತಿಯಾಗಿ ಏನು ನೋವು ಕಷ್ಟಗಳಿಂದ ಕಣ್ಣಲ್ಲಿ ನೀರು ಬರುತ್ತೆ. ಅಂತಹ ಸಂದರ್ಭದಲ್ಲಿ ಅವರುಗಳು ನೋಡ್ತಾರೆ, ನೋಡಿ ನಮ್ಮನ್ನು ಹೊರಗಡೆಯಿಂದ ಪಾರು ಮಾಡ್ತಾರೆ. ಅವರು ಯಾವತ್ತು 10 ವರ್ಷ ಮಲಗಿದ್ರೋ, 5 ವರ್ಷ ಮಲಗಿದ್ರೋ ಅಥವಾ 11 ವರ್ಷ ಮಲಗಿದ್ರೋ ಅದರ 2ರಷ್ಟು
ಅಥವಾ ಮಾರಣ ಕ್ರಿಯೆ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ಆ ಜಗನ್ಮಾತೆ ಆಗಿರುವಂಥ ಪಾರ್ವತಿ ಉಗ್ರ ರೂಪದಲ್ಲಿ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಹೆಸರಿನಲ್ಲೇ ಮೊರೆ ಹೋಗಿ ಮಾಡಿ ಅಂತ ಹೇಳ್ತೀನಿ. ಅವ್ರಿಗೂ ಅವರು ಸರಿಯಾದ ಚಾಟಿ ಏಟು ಕೊಟ್ಟೇ ಕೊಡ್ತಾರೆ. ಸೊ ಇದನ್ನು ನಂಬಿ ಇದನ್ನು ಮಾಡಿ ಅಂತ ಹೇಳ್ತೀನಿ. ಸೊ ಆದಷ್ಟು ಈ ನೋವಲ್ಲಿ ಯಾರಿರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರೇ ಆಗಲಿ ನಾವು ನಮ್ಮ ಅಧೀನದಲ್ಲಿ ನಾವಿರಬೇಕು. ನಾವು ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು ಅಂತ ಹೇಗಿರುತ್ತೋ ಅದೇ ರೀತಿ ನನ್ನ ಸಂಸಾರ ಹೇಗಿರುತ್ತೋ ಅದೇ ಥರ ಪ್ರಕೃತಿಯಲ್ಲೂ ನಾವು ಕನೆಕ್ಟ್ ಹಾಕ್ಕೊಂಡು ಪ್ರಕೃತಿ ಜೊತೆ ಮಾತಾಡಿಕೊಂಡು ಹೋಗ್ಕೊಂಡಿರೋದ್ರಿಂದ ಖಂಡಿತವಾಗೂ ನಮ್ಮ ಎಷ್ಟೋ ತೊಂದರೆಗಳು ನಿವಾರಣೆ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾವುದೇ ರೀತಿಯ ಹಣದ ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲೇ ನೀವು ಎಷ್ಟು ಬಾರಿ ನೀವು ಚಾಂಟ್ ಮಾಡ್ತಾ ಹೋಗಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು.